ಮುದುಕೃಷ್ಣ ಸರ್, ನಾನು ಹೇಳ್ತಿದ್ದೆ ಆರಂಭದಲ್ಲಿ, ಈಗ ಕವಿ ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಚಾರ ಇದೆ. ಈಗ ಅವರ ಮೂಲ ಆಶಯಕ್ಕೆ ಧಕ್ಕೆ ತಂದು ನಾವು ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡುವಂಥದ್ದು ಅಥವಾ ಬದಲಾವಣೆಯ ಅಗತ್ಯತೆ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥ ವಿಚಾರ ಬಂದಾಗ, ಈ ಸಾಹಿತ್ಯ ಅಂತ ಬಂದಾಗಲೇ ನನಗೆ ಸರ್ವಜ್ಞ ಅವರ ಒಂದು ಮಾತು, ಸರ್ವಜ್ಞ ಅವರ ಒಂದು ನುಡಿ ನೆನಪಾಗುತ್ತೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದ್ದರೂ ಇದ್ದು ಬಲವಲ್ಲ, ಸಾಹಿತ್ಯ ಎಲ್ಲರಿಗಲ್ಲ ಸರ್ವಜ್ಞ ಅನ್ನುವಂಥ ಮಾತನ್ನು ಸರ್ವಜ್ಞ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯ ಬದಲಾವಣೆ ಅಥವಾ ಸೇರ್ಪಡೆ ಅನ್ನುವಂಥದ್ದು, ಕವಿ ಸ್ವಾತಂತ್ರ್ಯ ಅನ್ನುವಷ್ಟರ ಒಂದು ಪದ ಇದೆಯಲ್ಲ, ಅದಕ್ಕೆ ನಾವು ಎಷ್ಟು ಪ್ರಾಶಸ್ತ್ಯ ಕೊಟ್ಟಂಗಾಯಿತು ಅನ್ನುವಂಥ ಮಾತು. ಇಲ್ಲಿ ಈ ಕಾವ್ಯವನ್ನು, ಕವಿತೆಯನ್ನು ರಚನೆ ಮಾಡುವ ಹಿನ್ನೆಲೆ ಏನಿತ್ತು ಅಂತ ನಾವು ತಿಳ್ಕೋಬೇಕು. ಸುಮ್ಮನೆ ನಾನು ಬರಿತೀನಿ ಅಂತ ಅವ್ರು ಬರೆದಿಲ್ಲ ಕುವೆಂಪು. ಹುಯಿಲ್ಗಳು ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅದಾಗಲಿ ಅಂತ ಬರೆದವರಲ್ಲ ಅವರು. ಅದು ಆಶಯ ಇತ್ತು. ಕುವೆಂಪುನೂ ಹಾಗೆ ಎಲ್ಲವನ್ನೂ ಕೂಡ ಈ ರಾಜ್ಯದಲ್ಲಿ ಅವ್ರಿಗೊಂದು ಮಾನ್ಯತೆ ಕೊಟ್ಟರು ಜನ. ದೊಡ್ಡ ಕವಿ ಅಂತ, ದೊಡ್ಡ ಕವಿ ಅಂತ ಒಂದು ಮಾನ್ಯತೆ ಕೊಟ್ಟ ಮೇಲೆ ನಿಮ್ಮ ಕೊಡುಗೆ ಏನು, ಅದಕ್ಕೆ ತಿರುಗಿ ನಿಮ್ಮ ಕೊಡುಗೆ ಏನು? ಕೊಡುಗೆ ಕೊಡಬೇಕಾದರೆ ಯಾವ ವ್ಯಕ್ತಿಯಾಗಲಿ, ಒಬ್ಬ ಕವಿ ಆಗಲಿ, ಕವನ ಬರೆಯೋನಾಗಲಿ, ಬರಹಗಾರನಾಗಲಿ, ತಮ್ಮ ಬರಹದ ಮೂಲಕ ಬೇಕಾದಷ್ಟು ಆಗಿಬಿಟ್ಟಿದೆ ಬಿಡಿ. ಈಗ ಬರಹಗಳ ಮೂಲಕ, ಲೇಖನಗಳ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಯಾವ ಒಬ್ಬ ದೊಡ್ಡ ಕವಿ, ಕುವೆಂಪು ದೊಡ್ಡ ಕವಿ ಅಂತ ಹೆಸರು ತಗೊಂಡವರು ಎಲ್ಲೋ ಒಂದು ಕಡೆ ಅಪಪ್ರಚಾರಕ್ಕೆ ಒಳಗಾಗಬಾರದು ಅನ್ನೋದು ಅವರ ಒಂದು ಮನೋಧರ್ಮ. ಹಾಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂದರೆ ಅಲ್ಲಿ ಏನೇನಿದೆ? ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ, ಶಾಂತಿಯ ತೋಟ ಅಂದ್ರೇನು? ಪ್ರತಿಯೊಂದಕ್ಕೂ ಶಾಂತಿ ನೆಲೆಸಬೇಕು. ರಸಿಕರ ಕಂಗಳ ಸೆಳೆಯುವ ನೋಟ ಅಂದರೆ ನೀವು ಒಂದು ಜಾಗದಲ್ಲಿ ಕುಂತ್ಕೊಂಡು ಅಲ್ಲಿ ಬದುಕು ಕಳಿಬೇಕಾದರೆ ಪ್ರತಿಯೊಂದು ನೋಟ ಕೂಡ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನೀವು ನೋಡಿದಾಗ ಅಲ್ಲಿ ನಮಗೆ ಒಂದು ಗೌರವ ಸಿಗಬೇಕು. ಅದು ಅವರ ಒಂದು ಆಶಯ. ಹಾಗಾಗಿ ಅವರು ಬರೆದರು. ಸೊ ಅದನ್ನು ಹೇಗಿದೆಯೋ ಹಾಗೆ ಬಳಸ್ಕೊಂಡು ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ಅದನ್ನು ಬದಲಾವಣೆ ಮಾಡಬೇಕು ಅಂತಲ್ಲ, ನಾವು ಬದಲಾವಣೆ ಆಗಬೇಕು. ಎಸ್, ಓಕೆ. ನಮ್ಮ ಪ್ರಶ್ನೆ ಏನಾಗಿತ್ತು ಆರಂಭ